ಬ್ಯಾಕ್ ಟು ಮೈ ಚಾನಲ್. ನಾವು ಊರಲ್ಲಿದ್ವಲ್ಲ, ಅದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಮ್ಮ ಪರಿ ಚಿಕ್ಕೋನಿದ್ದಾನಲ್ಲ, ಅವನಿಗೆ ನಮ್ಮ ಮನೆ ದೇವ್ರಿಗೆ ಮುಡಿ ಕೊಡಬೇಕಾಗಿತ್ತು. ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಹೋಗ್ತಾಯಿದ್ವಿ. ನಾನು, ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಮನೆಯವರು. ಮತ್ತು ನಾವು ಕಾರಲ್ಲಿ ಹೋದರೆ ನನಗೆ ಸ್ವಲ್ಪ ವಾಮಿಟ್ ಸೆನ್ಸ್ ಹಂಗೆ ಇದೆ. ಆಪ್ರೇಷನ್ ಆದಮೇಲೆ ಅದು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ 2 ದಿನ ಊಟ ಎಲ್ಲ ತಿನ್ನಿಸಿರಲ್ವಲ್ಲ, ಓವರ್ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿದೆ. ಅದು ಸ್ವಲ್ಪ ರಿಕವರ್ ಆಗೋಕ್ಕೆ ತುಂಬ ದಿನ ಹಿಡಿಯುತ್ತಂತೆ. ಹಂಗಾಗಿ ನಾವು ಆಟೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಊರಿಗೆ ಹೋದಾಗೆಲ್ಲ ಅನಿಲ್ ಅಣ್ಣನ ಆಟೋದಲ್ಲೇ ಹೋಗೋದು. ಇದೊಂದು ಆಟೋ ನಮ್ಗೆ ಯಾವಾಗಲೂ ಸಿಗ್ತಾ ಇರುತ್ತೆ ಊರಲ್ಲಿ, ಇವ್ರದ್ದೊಬ್ರದ್ದೇ ಆಟೋ ಇರೋದು. ಹಂಗಾಗಿ ಬೇರೆಯವ್ರದ್ದು ಇದೆಯೋ ಏನೋ ಗೊತ್ತಿಲ್ಲ, ಬಟ್ ನಾವು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಈ ಅಣ್ಣನೇ ಬಂದು ಕರ್ಕೊಂಡು ಹೋಗೋದು. ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ತುಮ್ನೇರಳೆ ನಾಗಲಿಂಗೇಶ್ವರ ಅಂತ, ತುಮ್ನೇರಳೆ ಊರಲ್ಲಿರೋದದು. ಹೋಗ್ಬೇಕಾದ್ರೆ ಇದು ಶ್ರೀರಂಗಪಟ್ಟಣ, ಇದೆಲ್ಲರೂ ನೋಡಿರ್ತೀರ ಅನಿಸುತ್ತೆ. ಕಾವೇರಿ ಹೊಳೆ ಇಲ್ಲೇ ನಮ್ದು ಅಸ್ಥಿ ಎಲ್ಲ ಬಿಡೋದು ನೋಡಿ. ನಮ್ಮ ಕಡೆ ಫುಲ್ಲು ಹಿಂಗೆ ಎಲ್ಲ ಕಡೆ ಗ್ರೀನರಿ, ಭತ್ತ ನೀರಿಲ್ಲ ಅಂದರೆ ಕಬ್ಬು. ಎಲ್ಲೋದ್ರೂ ಅಷ್ಟೇ. ಹಿಂಗೆ ನಮ್ಮ ಮನೆಯವ್ರು ಮುಂದೆ ಕಡೆ ಕೂತ್ಕೊಂಡಿದ್ರು, ನಾವು 3 ಜನ ಹಿಂದೆಗಡೆ ಕೂತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ನಾನು ಇದು 2ನೇ ಸಲ ಹೋಗ್ತಿರೋದು. ಫಸ್ಟು ನಾನು ದೊಡ್ಡ ಮಗುಗೆ ಮುಡಿ ಕೊಡೋ ಟೈಮಲ್ಲಿ ಹೋಗಿದ್ದು. ಅದಾದಮೇಲೆ ಇದೇ ನಾನು ನೆಕ್ಸ್ಟ್ ಹೋಗ್ತಿರೋದು. ಮತ್ತೆ ಹೋಗೇ ಇಲ್ಲ. ಇದೇ ನೋಡಿ ನಾಗಲಿಂಗೇಶ್ವರ ದೇವಸ್ಥಾನ. ಹಳೆ ಕಾಲದಲ್ಲಿ ಹೆಂಗಿತ್ತು ಹಂಗೆ ಇದೆ. ಯಾಕಂದರೆ ಗೌರ್ಮೆಂಟ್ ಮುದ್ರಾ ಇಲಾಖೆಗೆ ತೊಗೊಂಡಿದ್ದಾರಂತೆ, ಇಲ್ಲಾಂದರೆ ಇಂಪ್ರೂವ್ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಹೋಗಿದ ತಕ್ಷಣ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಉದ್ಭವ ಮೂರ್ತಿ ಅಲ್ವಾ, ಮೂಲ ಇಲ್ಲೇ ಇರೋದು. ನಮ್ಮ ರಾಜಗೋಪಾಲ್ ನಗರದಲ್ಲೂ ಅದು ನಾಗಲಿಂಗೇಶ್ವರ ದೇವಸ್ಥಾನ ಇದೆ. ಬಟ್ ನಮಗೆ ಇದು ಮೂಲ ಇಲ್ಲಿರೋದ್ರಿಂದ ನಾವು ಇಲ್ಲೇ ಹೋಗಿ ಮುಡಿ ಕೊಡಬೇಕು. ಹಂಗಾಗಿ ಇಬ್ಬರು ಎಲ್ಲರೂ ಕೂತ್ಕೊಂಡಿದ್ವಿ ಆಟೋದಲ್ಲಿ. ಫುಲ್ಲು ತುಂಬ ದೂರ ಟ್ರಾವೆಲ್ ಮಾಡಿದ್ದೀವಲ್ಲ, ಆಟೋದಲ್ಲಿ ಇಷ್ಟು ದೂರ ಬಂದಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು. ಅಷ್ಟು ಆದರೆ ಏನು ಹಿಂಸೆ ಆಗಿಲ್ಲ, ತುಂಬ ಚೆನ್ನಾಗಿ ಕರ್ಕೊಂಬರ್ತು ಅನ್ನಿಲ್ಲಣ್ಣ. ಎಲ್ಲೂ ನಮ್ಮ ಕಂಡೀಷನ್ ಗೊತ್ತಿರೋದ್ರಿಂದ ಎಲ್ಲೂ ಏನು ಸುಸ್ತಾಗಿಲ್ಲ, ಆರಾಮಾಗೆ ಬಂದ್ವಿ ಅಂತ ಹೇಳ್ಬೋದು. ಈ ದೇವಸ್ಥಾನ ಎಷ್ಟು ಜನ ನೋಡಿಲ್ವೋ ಗೊತ್ತಿಲ್ಲ. ಯಾಕಂದರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಈ ತುಮ್ನೇರಳೆ ಅನ್ನೋ ಹೆಸರೇ ಕೇಳಿರಲಿಲ್ಲ ನಾನು. ನಂಗೆ ಯಾವಾಗಲೂ ನಮ್ಮ ಅಮ್ಮನ ಮನೆ ದೇವರು ಮಾದಪ್ಪ ಅಲ್ವಾ, ನಾವು ಮಾದಪ್ಪ ಬರೀ ಬೆಟ್ಟಕ್ಕೆ ಹೋಗೋದೇ ಆಗಿತ್ತು. ಮದುವೆ ಆದಮೇಲೆ ಇದು 2ನೇ ಸಲ ಹೋಗ್ತಿರೋದ್ರಿಂದ ಎಷ್ಟೊಂದು ಜನ ತುಮ್ನೇರಳೆನ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ನಂಜನಗೂಡಿಗೆ ಒಂದು 25 ಕಿಲೋಮೀಟರ್ ಅಂತರ ಇರುತ್ತೆ, ಆ ಸೈಡೇ ಬರುತ್ತೆ ಇದು. ಮತ್ತು ಸಿದ್ದರಾಮಯ್ಯ ಸರ್ದು ಊರಿದೆಯಲ್ಲ, ಸಿದ್ದರಾಮಯ್ಯನ ಹುಂಡಿ, ಆ ರೂಟಲ್ಲೇ ಇದು ಬರೋದು. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಅಂತೂ. ಹಳೇದಾದ್ರೂ ಹಳೆ ದೇವಸ್ಥಾನಗಳೇ ಚೆನ್ನಾಗಿರೋದು. ಇಲ್ಲಿ ಒಂದೇನು ಬೇರೆ ದೇವಸ್ಥಾನಗಳ ಥರ ದೊಡ್ಡದಾಗಿ ಏನೂ ಇಂಪ್ರೂವ್ ಮಾಡಿಲ್ಲ. ಬಟ್ ಏನಿರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಯಿತು, ಸಿಕ್ಕಾಬಟ್ಟೆ ಚೆನ್ನಾಗಿ. ನಮ್ಮ ಪ್ರಣಿ ಬಂದಾಗ ಜನನೇ ಇರಲಿಲ್ಲ. ಈ ಸಲ ನಾವು ಆಗ ನಾವು ಸೋಮವಾರ ಬಂದಿದ್ವಿ. ಇವಾಗ ನಾವು ಸಂಡೇ ಬಂದಿರೋದ್ರಿಂದ ಜನ ತುಂಬ ಇದ್ದರು. ಅಲ್ಲಿ ನಾಮಕರಣ ಎಲ್ಲ ಮಾಡ್ತಾಯಿದ್ರು. ನಮ್ಗೆ ಗೊತ್ತೇ ಇಲ್ಲ ಆ ಕಡೆ ಎಲ್ಲ, ನಾನು ನೋಡೇ ಇರಲಿಲ್ಲ. ಈ ಸಲ ನಿಧಾನಕ್ಕೆ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ನಮ್ಮ ಪರಿಗೆ ಪ್ರಾಣಿಗೆ ಇಬ್ರಿಗೂ ಎಲ್ಲ ಕಡೆ ತೋರಿಸ್ಕೊಂಡು ಮೇಲೆಲ್ಲ ಹತ್ತಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಅತ್ತೆ ನಮ್ಮ ಅಕ್ಕ ಇಬ್ಬರೂ ಅಲ್ಲಿ ಹೋಗಿದ ತಕ್ಷಣ ಅವ್ರಿಗೆಲ್ಲ ಒಂಥರ ಖುಷಿ ಅಲ್ವಾ, ಮನೆ ದೇವರು ಅಂತ ಅಂದಮೇಲೆ ಭಕ್ತಿ ಸ್ವಲ್ಪ ಜಾಸ್ತಿನೇ ಬಂದುಬಿಟ್ಟಿರುತ್ತೆ. ನಾನು ದೇವರು ಅನ್ನೋ ವಿಷಯಕ್ಕೆ ತೊಗೊಂಡ್ರೆ ಸ್ವಲ್ಪ ಭಕ್ತಿಯಾಗೇ ಇರ್ತೀನಿ. ಬಟ್ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಆದ್ರೂ ನಾವು ಮುಂದೆ ಬದುಕಬೇಕು ಅಂತ ಅಂದರೆ ನಾವೇ ನಮ್ಮಿಂದನೇ ಎಲ್ಲ ಮಾಡಿರೋದು ಅನ್ನೋ ದುರಹಂಕಾರ ಬರುತ್ತೆ ಅಂತ ದೇವ್ರ ಹೆಸ್ರು ಹೇಳ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿಗೆ ಹೋಗಿ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ, ನಮಗೇನೂ ಆಗಲ್ಲ, ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಪಾಸಿಟಿವ್ ಎನರ್ಜಿನ ತುಂಬ್ಕೊಂಡು ಬರ್ತೀವಿ. ಇನ್ನು ಮಕ್ಳಿಗೂ ಏನೂ ಆಗೋದಿಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ನೋಡಿ ಅವ್ನು ಕನಕಾಂಬರ ಹೂವೆಲ್ಲ ಮುಡಿಸಿದ್ರು, ಮುಡಿ ಕೊಟ್ಬಿಡ್ತೀವಲ್ಲ ಅಂತ ಅಂದ್ಬಿಟ್ಟು ಅವನು ಅದನ್ನು ಮುಡ್ಕೊಂಡು ಓಡಾಡ್ತಿದ್ದ. ಒಂಥರ ಖುಷಿ ಆಗ್ತಿತ್ತು. ಈ ಸಲ ಏನಾಯಿತು ಅಂದರೆ ನಮ್ಮ ಪರಿಗೆ ಫ್ರಾಕ್ ಎಲ್ಲ ಹಾಕಿ ರೆಡಿ ಮಾಡಿ ಫೋಟೋ ತೆಗಿಯೋಣ ಅಂದ್ಕೊಂಡಿದ್ದೆ. ಬಟ್ ಆಗಲೇ ಇಲ್ಲ, ಯಾಕಂದರೆ ಅವನಿಗೆ ಹುಷಾರಿರಲಿಲ್ಲ, ಕೆಮ್ಮು ಜ್ವರ ಆಗಿರೋದ್ರಿಂದ. ನಮ್ಮ ಪ್ರಣೀಲಿಗೆ ಎಲ್ಲನೂ ಮಾಡಿದ್ದೀನಿ, ಎಲ್ಲ ಫೋಟೋಸು ತೆಗ್ಸಿದ್ದೀನಿ. ಪಾಪ ಇವನಿಗೇನು ಮಾಡೋಕ್ಕಾಗ್ತಿಲ್ಲ. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಹಂಗೂ ಅಲ್ಲೂ ಊರಲ್ಲಿದ್ದಾಗ ರೆಡಿ ಮಾಡೋಣ ಅಂತ ನೋಡಿದೆ, ಬಟ್ ಆಗಲೇ ಇಲ್ಲ ರೆಡಿ ಮಾಡೋಕ್ಕೆ. ಇಲ್ಲಿ ಸುಮಾರು ಜನ ಬಂದಿದ್ದರು. ಇಷ್ಟು ಜನ ಇರ್ತಾರೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತೇ ಇಲ್ಲ. ಲಾಸ್ಟಲ್ಲಿ ಹೋದಾಗ ನಮ್ಮಮ್ಮ ಪಂಚಾಮೃತ ಮಾಡಿಸ್ಬೇಕಿತ್ತು, ನಾವು ಹಂಗೆ ಬಂದುಬಿಟ್ವಿ. ಫಸ್ಟ್ ಟೈಮ್ ಹೋದಾಗ ನಮಗೆ ಗೊತ್ತಾಗಲ್ವಲ್ಲ, ಹಂಗಾಗಿ ಹಂಗೆ ಹೋಗಿದ್ವಿ. ಈ ಸಲ ಎಲ್ಲನೂ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಂಗಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸ್ವಾಮಿಗಳಿದ್ರಲ್ಲ, ಅವರು ಪೂಜೆ ಎಲ್ಲ ತುಂಬ ಚೆನ್ನಾಗೇ ಮಾಡಿಕೊಟ್ರು. ಈ ಥರ ಇರುತ್ತೆ ದೇವಸ್ಥಾನ.
ಇಲ್ಲಿ ಉದ್ಭವ ಮೂರ್ತಿ ಆಗಿರೋದ್ರಿಂದ ಏನೋ ಒಂಥರ ಒಳಗಡೆ ಹೋಗ್ತಿದ್ದಂಗೆ ಒಂಥರ ಮೈ ಜುಮ್ಮನತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಭಕ್ತಿ ಬರುತ್ತೆ. ಆಮೇಲೆ ಇವರು ಅನಿಲ್ ಅಣ್ಣ ಮತ್ತು ನಮ್ಮ ಮನೆಯವರಿಬ್ಬರು ಪಂಚಾಮೃತಗೆ ರೆಡಿ ಮಾಡ್ಕೊತಿದ್ರು. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವರು ಬೇಗ ಬೇಗ ಪಂಚಾಮೃತ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ವಿ. ನಮ್ಮ ಅತ್ತೆಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಕ್ಕದಲ್ಲೇ ನಾಮಕರಣ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಸಿದ್ರು. ನಾವು ಈ ಥರ ಬಂದು ಮಾಡಿಸ್ಬೇಕು, ನಮ್ಮನೇಲಿ ಯಾರೂ ಬರೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನನಗಂತೂ ತುಂಬ ಆಸೆ ಇದೆ ಎಲ್ಲರನ್ನೂ ಕರ್ಕೊಂಡೋಗಿ ನಾವು ಈ ಥರ ಮಾಡಬೇಕು ಅನ್ನೋದು ಇದೆ. ನೋಡೋಣ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ಕಾಲ್ ಮಾಡಿಕೊಂಡು ನೆಕ್ಸ್ಟ್ ವರ್ಷ ಆದರೆ ಹೋಗಿ ಎಲ್ಲರನ್ನೂ ಕರ್ಕೊಂಡೋಗಿ ನಮ್ಮ ಮನೆಯವ್ರನ್ನೆಲ್ಲ ಗುಡ್ಡೆ ಹಾಕಬೇಕು. ಆದರೆ ಅದು ಒಂಥರ ಖುಷಿ ಅಲ್ಲಿ ಮಾಡೋದ್ರಿಂದ. ನಮ್ಮ ಮನೇಲಿ ಯಾವಾಗಲೂ ಅಡುಗೆ ಮಾಡ್ಕೊಂಡು ತಿನ್ನೋದು ತುಂಬ ಇದೆ. ಅಲ್ಲಿ ನಾವು ಮಾಡಿಕೊಂಡು ಬೇರೆಯವ್ರಿಗೂ ಅದನ್ನೆಲ್ಲ ಬಡಿಸಿ ಇನ್ನೂ 4 ಜನಕ್ಕೆ ಊಟ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಅವ್ರು ಮಾಡಿರೋದ್ರಲ್ಲಿ ನಾವು ಊಟ ಮಾಡಿದಾಗ ಆ ದೇವ್ರ ಪ್ರಸಾದ ಸಿಕ್ತು ಅನ್ನೋಷ್ಟು ಖುಷಿ ಆಗುತ್ತೆ. ನಾವು ಒಂದು 4-5 ಜನಕ್ಕೆ ಊಟ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಮ್ಮ ಮತ್ತೆ ಅಲ್ಲಿ ಹೋಗಿದ ತಕ್ಷಣವೇ ಆ ಥರ ಹೇಳ್ತಾ ಇದ್ದಿದ್ದು ನೋಡಿ ನನಗೆ ಆ ಥರ ಅನಿಸಿದ್ದು. ಇನ್ನು ನಮ್ಮ ಪ್ರಾಣಿ ಇಲ್ಲಿಂದ ಹೋಗ್ಬೇಕಾದ್ರೆ ನೀನು ಮುಡಿ ಕೊಟ್ಬಿಡಪ್ಪ ಅಂತ ಹೇಳ್ತಿದ್ವಿ. ಅವ್ನು ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದ. ಲಾಸ್ಟ್ ಮೂಮೆಂಟಲ್ಲಿ ಅವನು ಕೊಟ್ಟಿದ್ದು ನಮಗೆಲ್ಲರಿಗೂ ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು. ಇಬ್ಬರು ಮುಡಿ ಕೊಡ್ಸ್ಕೊಬಂದ್ಬಿಟ್ಟು ನೋಡಿ ಹೆಂಗೆ ಆಡ್ತಿದ್ದಾನೆ ಅವನು. ಕೂದಲು ಒಂಥರ ಆಗ್ತಿದೆಯಲ್ವಾ, ಅದಕ್ಕೆ ತಲೆನೇ ಮುಟ್ಕೊಂಡು ಈ ಥರ ಮಾಡ್ತಿದ್ದ. ಫಸ್ಟ್ ಅವನೇ ಹೋಗಿ ಕುತ್ಕೊಂಡ್ಬಿಟ್ಟ. ನಮಗೆ ಆಶ್ಚರ್ಯನೇ ಆಗೋಯ್ತು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ. ಆಮೇಲೆ ಅವನಿಗಾದ್ಮೇಲೆ ನಮ್ಮ ಪರಿ ಕೊಟ್ಟಿದ್ದು. ನಾನು ಕೊಡಲ್ಲ ಅಂತ ಅಂದ್ಕೊತಿದ್ದವನು ದೇವಸ್ಥಾನ ಹತ್ತಿರದಲ್ಲೇ ಬರ್ತಿದ್ದಂಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವನೇ ಫಸ್ಟು ಹೋಗಿ ಕೊಟ್ಟಿದ್ದು. ನಮಗೆಲ್ಲ ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪ್ರಸಾದನೂ ರೆಡಿ ಆಯಿತು. ದೇವ್ರ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಒಂಥರ ಮನಸ್ಸಿಗೆ ಸಮಾಧಾನ. ಲಾಸ್ಟ್ ಟೈಮ್ ಪ್ರಣಿ ಹೋಗಿದ್ದಾಗ ಈ ಥರ ಎಲ್ಲ ಇಷ್ಟು ಸಮಾಧಾನವಾಗಿ ಆಗಿಲ್ಲ. ಯಾಕಂದರೆ ಅವಾಗ ನಮ್ಗೆ ಫಸ್ಟ್ ಟೈಮ್ ಹೋಗಿರೋದಲ್ವ, ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ. ನಮ್ಮಮ್ಮ ಪಂಚಾಮೃತ ಮಾಡಬೇಕಾಯ್ತು ಅಂತ ಎಷ್ಟು ವರ್ಷಾನುಗಟ್ಲೆ ಹೇಳಿದ್ದೇ ಆಯಿತು. ಇನ್ನೊಂದು ಸಲ ನಾವು ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಇನ್ನೊಂದು ಮಗ ಹುಟ್ಟಿ ಅವ್ನು ಮುಡಿ ಕೊಡೋ ಟೈಮ್ಗೆ ಹೋಗೋ ಥರ ಆಗಿದೆ. ಆ್ಯಕ್ಚುಲಿ ಮನೆ ದೇವ್ರಿಗೆ ವರ್ಷಕ್ಕೊಂದು ಸಲ ಹೋಗಿ ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆವಾಗಿಂದ ಮಾಡ್ಕೊಂಬಂದಿದ್ದಾರಲ್ವ, ಏನು ಹಳೆ ಕಾಲದವರು ನಮ್ಮ ಅಜ್ಜಿ ತಾತ ಅವರೆಲ್ಲ, ನಾವು ಅದನ್ನು ಪಾಲಿಸಲೇಬೇಕು. ಹಂಗಾಗಿ ನೋಡಿ ಇದೇ ಉದ್ಭವ ಮೂರ್ತಿ. ಇಲ್ಲಿ ಯಾರೂ ಲಿಂಗನ ತೊಗೊಂಬಂದು ಇಟ್ಟಿಲ್ಲ, ಅದಾಗಿದ್ದದೇ ಉದ್ಭವ ಆಗಿರೋದು. ನಮ್ಮಮ್ಮನ ಮನೆ ದೇವರು ಇದು. ನಮ್ಮಮ್ಮ ಚಿಕ್ಕವಳಾಗಿಂದನೂ ಅಂದರೆ ನಮ್ಮ ಅತ್ತೆಯವರು ಚಿಕ್ಕವರಾಗಿಂದನೂ ದೇವಸ್ಥಾನ ಹಿಂಗೆ ಇದೆಯಂತೆ, ಹಂಗೆ ಇದೆ ಅಂತ ಹೇಳ್ತಾಯಿದ್ರು. ನಮ್ಮ ಅಕ್ಕಂಗಂತೂ ನಮ್ಮ ಪ್ರಾಣಿನ ಇಬ್ಬರೂ ಆಟ ಆಡಿಸ್ತಾಯಿತ್ತು. ನಮ್ಮ ಅಕ್ಕಂಗೂ ಅಷ್ಟೇ ಎಷ್ಟು ಭಕ್ತಿ ಅಂತ ಅಂದರೆ ಇಬ್ಬರು ಹಂಗೆ ಎಲ್ಲೋದ್ರೂ ಕೈ ಮುಗಿತಾಯಿದ್ರು. ಅಷ್ಟು ಭಕ್ತ ಕುಂಬಾರರ ಥರ ಕೈ ಮುಗಿದು ಆಗ್ತಾಯಿದ್ರು. ಆಮೇಲೆ ಪೂಜೆ ಎಲ್ಲ ಅದಾದಮೇಲೆ ಇವರಿಬ್ಬರು ಅಲ್ಲಿ ಸ್ವಲ್ಪ ದೇವ್ರ ಗರ್ಭಗುಡಿಗೆ ಹೊರ್ಟೋಗ್ತಾಯಿದ್ರು. ಆಮೇಲೆ ಆಚೆ ಕರ್ಕೊಬಂದು ಆಟ ಆಡಿಸ್ತಾಯಿತ್ತು ನಮ್ಮಕ್ಕ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವರು ಖುಷಿಯಾದರು. ನಮ್ಮ ಅಣ್ಣ ಸ್ವಲ್ಪ ಹುಷಾರು ಇಲ್ಲದೆ ಇರೋದ್ರಿಂದ ನಮ್ಮ ಅಣ್ಣ ಬರೋಕ್ಕಾಗಲಿಲ್ಲ. ಅವ್ರು ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಎಲ್ಲರೂ ಈ ಥರ ಒಂದಿನ 2 ದಿನ ಹೊರಗಡೆ ಹೋದರೆ ನಮ್ಮ ಅಕ್ಕ ಹೇಳ್ತಾಯಿತ್ತು, ನಾನು ಇಲ್ಲಿಂದ ನಂಜನಗೂಡು ಹತ್ರ ಅಲ್ವಾ, ನಂಜನಗೂಡಿಗೆ ಹೋಗೋಣ ಅಂತ ಹೇಳಿದ್ದೆ. ಬೇಗ ಎಲ್ಲ ಪೂಜೆ ಎಲ್ಲ ಮುಗಿದ್ರೆ ಹೋಗೋಣ ಅಂತ ಅಂತು. ನಂಜನಗೂಡಿಗೆ ಹೋದ್ಮೇಲೆ ನನ್ನ ಫೋಟೋಸು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನೀನು ಒಂದಿನ ಸಾಟರ್ಡೇ ನೈಟೇ ಬಂದುಬಿಡ್ಬೇಕಾಗಿತ್ತು, ಆವಾಗ ಚೆನ್ನಾಗಿರೋದು ಎಲ್ಲ ನೋಡಿಕೊಂಡು ಹೋಗ್ಬೋದಾಗಿತ್ತು ಅಂತ ಹೇಳ್ತಾಯಿತ್ತು. ಸರಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಯಾಕಂದರೆ ಮಕ್ಕಳಿರುವಾಗ ಸ್ವಲ್ಪ ನಾನು ಹೋಗಬೇಕು ಅಂತೀನಿ. ಬಟ್ ಅಲ್ಲೋಗಿ ಇರಿಟೇಟ್ ಮಾಡ್ತಿರ್ತಾರಲ್ಲ ಮಕ್ಕಳು, ಆವಾಗ ಯಾಕಾದರೂ ಬಂದ್ವು ಅಂತ ಅನಿಸ್ಬಿಡುತ್ತೆ. ಅಷ್ಟು ಟಾರ್ಚರ್ ಕೊಟ್ಬಿಡ್ತಾರೆ ಅಂತಲೇ ಹೇಳ್ಬೋದು. ನಾವು ಹೋಗೋದೇನು ದೊಡ್ಡದಲ್ಲ. ಆವಾಗ ಲಾಸ್ಟ್ ಟೈಮ್ ಮೂವಿ ನೋಡೋಕೆ ಹೋದಾಗಲೂ ಹಂಗೆ ಅನ್ನಿಸ್ತು. ಆಮೇಲೆ ಮಕ್ಕಳಿರುವಾಗ ನಾವು ದೊಡ್ಡವರಾಗೋ ತನಕ ಹೋಗೋದೇ ಬೇಡ ಅಂತಾನೂ ಅನಿಸುತ್ತೆ. ಬಟ್ ಈ ಥರದ್ದೆಲ್ಲ ಮಾಡಬೇಕಾದ್ರೆ ನಾವು ಹೋಗಲೇಬೇಕು. ನಾವಿವಾಗ ಯಾವಾಗಲೇ ಕೊಡು ಆವಾಗಲೇ ಕೊಡು ಅಂತ ಯಾರ ಹತ್ರನೂ ಬಂದು ಕೆಡಿಸ್ಕೊಳ್ಳೋದು. ಕೆಟ್ಟವ್ರಿಗೂ ಒಳ್ಳೇದೇ ಬಯಸ್ತಾ ಎಲ್ಲರಿಗೂ ಒಳ್ಳೇದೇ ಆಗಲಿ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಡ್ಬೇಕು. ಪರಿವರ್ಧನ್ ಅವ್ರ ನಮ್ಮ ದೇಶ, ರಶ್ಮಿ ಅವ್ರ ನಮ್ಮ ದೇಶ, ನಾರತ್ನಮ್ಮ ಅವ್ರ ನಮ್ಮ ದೇಶ, ಶಿವಣ್ಣ ಅವ್ರ ನಮ್ಮ ದೇಶ, ಒಂಬಳಮ್ಮ ಅವ್ರ ನಮ್ಮ ದೇಶ, ಉಮೇಶ್ ಅವ್ರ ನಮ್ಮ ದೇಶ, ನಾಗರಾಜು ಅವ್ರ ನಮ್ಮ ದೇಶ, ಸಹ ಕುಟುಂಬಸ್ಯ ಅಸ್ಯ ಯಜಮಾನಸ್ಯ ಇಷ್ಟಾರ್ಥ ಸಿದ್ಧರಸ್ತು ಗುರುಭ್ಯೋ ಗುಣಾಯ ಶಿಷ್ಟಾಯ ತನ್ನೋಜ ಪ್ರಚೋದಯ ಹೇಳಿ ಹೆಸರು.
ಜಯಮ್ಮ ಅವರು ನಮ್ಮ ದೇಶ, ಅನಿಲ್ ಕುಮಾರ್ ಅವರು ನಮ್ಮ ದೇಶ, ನಟರಾಜ್ ಅವರು ನಮ್ಮ ದೇಶ, ಕುಟುಂಬ ಸಮೇತ ಸಹ ಕುಟುಂಬಸ್ಯ ಯಜಮಾನಸ್ಯ ನಾಗಲಿಂಗೇಶ್ವರ ಸ್ವಾಮಿ ಇಷ್ಟ ಸಿದ್ಧರಸ್ತು ಗುರುಭ್ಯೋ ನಮಃ. ಓಂ ಮಹೇಶ್ವರಾಯ ನಮಃ. ಶಿವಾಯ ನಮಃ. ಮಹಾದೇವಾಯ ನಮಃ. ಶ್ರೀಗಂಧಾಯ ನಮಃ. ಮನಸ್ಸೊಳಗೆ ಪ್ರೋಗ್ರಾಮ್ ಹೇಳ್ತದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೆಮ್ಮದಿಯಿಂದ ಒಂಥರ ಸಮಾಧಾನ. ಪೂಜೆ ಎಲ್ಲ ಆಮೇಲೆ ಅಲ್ಲೇ ಪಕ್ಕದಲ್ಲಿ ನಾಮಕರಣ ಮಾಡ್ತಿದ್ರು ಒಬ್ಬರು. ಅಡುಗೆ ಎಲ್ಲ ಮಾಡಿಸ್ತಾರೆ. ನಮಗೆ ಗೊತ್ತಿಲ್ಲ ಈ ಜಾಗ ಎಲ್ಲ ಪಕ್ಕದಲ್ಲೇ ಇದೆ. ಯಾರು ಹೋದ್ರೂ ಅಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಕೊಡ್ತಾರೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಮೊದಲೇ ಫೋನ್ ಮಾಡಿಕೊಂಡು ಒಂದೇ ಕಡೆ ಇರೋದಲ್ಲಿ ಕೇಳ್ಕೋಬೇಕು ಯಾವಾಗ ಫ್ರೀ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಆವಾಗ ಹೋಗಿ ನಾವು ಈ ಥರ ಅಡುಗೆ ಎಲ್ಲ ಮಾಡಿ ಒಂದು 4 ಜನಕ್ಕೆ ಊಟ ಎಲ್ಲ ಕೊಡ್ಬೋದು. ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಅವರು ಪಾಪ ಕರಿತಾನೇ ಇದ್ದರು, ಬಂದು ಊಟ ಮಾಡಿ ಅಂತ ಅಂದ್ಬಿಟ್ಟು. ದೇವಸ್ಥಾನದಲ್ಲಿ ಊಟ ಸಿಗೋದೇ ಪುಣ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿ ಅಲ್ಲೇ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನಗಳಲ್ಲಿ ಎಲ್ಲೇ ಅಡುಗೆ ಮಾಡಿದ್ರೂ ಸಿಕ್ಕಾಬಟ್ಟೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಹೊಟ್ಟೆ ಬೇರೆ ಹಸ್ಕೊಂಡೇ ಇರ್ತೀವಲ್ಲ, ಅದರಲ್ಲಿ ಏನು ಸಿಕ್ಕಿದ್ರೂ ಅದು ಅಷ್ಟು ರುಚಿ ಕೊಡುತ್ತೋ ಏನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪಾಯಸ, ಕಜ್ಜಾಯ, ಹೆಸರುಬೇಳೆ, ಪಲ್ಯ ಇಷ್ಟೊಂದೆಲ್ಲ ಐಟಮ್ಸ್ ಎಲ್ಲ ಮಾಡಿಸಿದ್ರು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಯಾಕಂದರೆ ನಾವು ಹೋಟ್ಲಲ್ಲಿ ಹೋದರೆ ಈ ಥರ ತಿನ್ನೋಕ್ಕಾಗಲ್ಲ ನಿಜವಾಗ್ಲೂ. ದೇವಸ್ಥಾನಗಳಲ್ಲಿ ಮನಸ್ಫೂರ್ತಿಯಾಗಿ ಊಟ ಮಾಡ್ಬೋದು. ಆಮೇಲೆ ಒಂದಷ್ಟು ಫೋಟೋಗಳೆಲ್ಲ ತೊಗೊಂಡು
ಮೆಮೊರೀಸ್ಗೆ ಉಳ್ಕೋಬೇಕಲ್ವ, ಇಲ್ಲಾಂದರೆ ಯಾವುದೂ ನಮ್ಮ ನೆನಪಲ್ಲಿರಲ್ಲ. ಕೆಲವೊಂದಂತೂ ಮೆಮೊರೀಸಲ್ಲೂ ಫೋನಲ್ಲೂ ಇರೋದಿಲ್ಲ, ಡಿಲೀಟ್ ಆಗಿಬಿಟ್ಟಿರುತ್ತೆ, ನೆನೆಸ್ಕೋಬೇಕು. ಹಂಗೆ ಎಲ್ಲರ ಜೊತೆ ಒಂದು ಫೋಟೋಗಳೆಲ್ಲ ತೊಗೊಂಡು ತುಂಬಾ ಖುಷಿ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದ್ವಲ್ಲ, ಇನ್ನೊಂದು ಸ್ವಲ್ಪ ಎನರ್ಜಿನೂ ಬಂತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಹೋಟೆಲ್ ಸಿಗೋವರೆಗೂ ಹುಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲೇ ಊಟ ಸಿಕ್ಕಿದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಆಯಿತು. ಅಲ್ಲಿಂದ ನಾವು ಹೊರಟಿದ್ದೆ ನಂಜನಗೂಡಿಗೆ. ನಂಜನಗೂಡು ಅಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲೂ ಅಷ್ಟೇ ಲಾಸ್ಟ್ ಟೈಮ್ ದರ್ಶನ ಮಾಡೋಕ್ಕೆ ತುಂಬ ಜನ ಇದ್ದರು. ಈಗ ದಸರಾದಲ್ಲೆಲ್ಲ ಬಂದು ಹೊರ್ಟೋಗಿದ್ದಾರಲ್ವ, ಡೈರೆಕ್ಟಾಗೆ ಬಿಟ್ಟರು. ಡೈರೆಕ್ಟಾಗಿ ಅಂದರೆ ಸ್ವಲ್ಪ ದೂರ ಹೋಗಬೇಕು, ಬಟ್ ಏನು ಜಾಸ್ತಿ ಕ್ಯೂ ಇಲ್ಲಿಂದ ತುಮ್ನೇರ್ಲೆಗೆ ಬಂದರೆ ನಂಜನಗೂಡಿಗೆ ಹೋಗಬೇಕು ಅಂತ ಹೇಳ್ತಾರೆ ಅವಾಗಿಂದನೂ. ನಾವು ಹೋಗಿ ಅಂದರೆ ಹತ್ರ ಇದೆಯಲ್ವಾ, ಹೋಗ್ಬೋದು. 20 ಕಿಲೋಮೀಟರ್ಸ್ ಅಷ್ಟೇ. ನಂಜನಗೂಡಲ್ಲೂ ದರ್ಶನ ಎಲ್ಲ ಮಾಡಿಕೊಂಡು ತುಂಬಾ ಖುಷಿಯಾಯಿತು. ಈ ದೇವಸ್ಥಾನಗಳು ಏನೋ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ದೇವಸ್ಥಾನಗಳಿಗೆ ಹೋಗ್ತಿದ್ದಂಗೆ ಪಾಸಿಟಿವ್ ಎನರ್ಜಿ, ಮನಸ್ಸು ಆ ಥರ ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಯಿತು. ನಮ್ಮ ಅಕ್ಕವರು ಅಷ್ಟೇ ನಂಜನಗೂಡಿಗೆ ಹೋಗೋಣ ಅಂದಿದ ತಕ್ಷಣ ಎಲ್ಲರಿಗೂ ಖುಷಿ ಆಯಿತು. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಬೇಕು ಅಂತ ಹೇಳ್ತಾಯಿತ್ತು ನಮ್ಮತ್ತೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ, ಈ ದೇವಸ್ಥಾನ ಅಂತೂ ಹೇಗೆ ಮಾಡಿದಾರೋ ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗ್ತಿದ್ದಂಗೆ ಕಲ್ಲಲ್ಲೇ ಅಲ್ವಾ ಎಲ್ಲ ಮಾಡಿರೋದು, ತಂಪಾಗಿತ್ತು. ಎಲ್ಲ ವಿಗ್ರಹ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಗರ್ಭಗುಡಿಯಲ್ಲಿ ಒಂದೇ ಒಂದು ಮಲ್ಲಿಗೆ ಹೂವು ಹಾರ ಹಾಕಿದ್ರು ದೇವ್ರಿಗೆ. ತುಂಬಾ ಚೆನ್ನಾಗಿತ್ತು ಆ ಲಿಂಗ ನೋಡೋಕ್ಕೆ ಅಂತಲೇ ಹೇಳ್ಬೋದು. ಏನು ಡೆಕೋರೇಷನ್ ಮಾಡಿಲ್ಲ, ನೋಡೋಕ್ಕೆ ನೀಟಾಗಿ ನೋಡ್ಬೋದು. ಹೂವೆಲ್ಲ ಅಲಂಕಾರ ಮಾಡಿಬಿಟ್ರೆ ಕಾಣಿಸೋದೇ ಇಲ್ಲ ಅಲ್ವಾ, ಆ ಥರ ಏನೂ ಮಾಡಿರಲಿಲ್ಲ. ಒಂದೇ ಒಂದು ಹಾರ ಹಾಕಿ ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲೂ ನೀಟಾಗಿ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟಿದ್ದಾಯಿತು. ಪ್ರಣೀಗಂತೂ ಇನ್ನು ಎಷ್ಟು ದೂರ ಇದೆ ಇನ್ನು ಅಂತ ದೇವಸ್ಥಾನದೊಳಗೆ ಸುತ್ತುತ್ತಾ ಇದ್ದ. ಮತ್ತು ಇವನಿಗೆ ಬಲೂನ್ ಕೊಡಿಸಿದ್ವಲ್ಲ, ನಮ್ಮ ಪರಿಗಂತೂ ಅವನಿಗೆ ಒಂಥರ ಖುಷಿ, ಅವನಿಗೊಂಥರ ಸಂಭ್ರಮ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಡೇನ. ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಫ್ಯಾಮಿಲಿನೆಲ್ಲ ಕೂಡಾಕೋದು ಸ್ವಲ್ಪ ಕಷ್ಟ. ಫ್ಯಾಮಿಲಿ ಅಂದರೆ ಗೊತ್ತಿರುತ್ತಲ್ಲ, ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ದಿಕ್ಕು. ಆ ದಿಕ್ಕನ್ನೆಲ್ಲ ಒಂದು ಕಡೆ ಹಾಕೋಷ್ಟರಲ್ಲಿ ಸಾಕಾಗೋಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಟ್ಟಿಗೆ ಗುಡ್ಡೆ ಹಾಕಬೇಕು ಅಂತ ನನ್ನ ಒಂದು ಅಭಿಪ್ರಾಯ, ಅನಿಸಿಕೆ. ಎಲ್ಲರೂ ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಅಂತ ಅಂದಮೇಲೆ ಒಟ್ಟಿಗೆ ಇರಬೇಕು. ಒಬ್ಬರು ನಮ್ಮ ಈ ಕೆಲಸ ಅಂದ್ಕೊಂಡು ಕೆಲಸ ಜೀವನದಲ್ಲಿ ಮಾಡೋದು ಇದ್ದೇ ಇರುತ್ತೆ. ಒಟ್ಟಿಗೆ ಹೋಗಬೇಕು. ಯಾಕಂದರೆ ನಾಳೆ ನಮಗೆ ಗೊತ್ತಿಲ್ಲ. ಇವತ್ತಿನ ದಿನ ಖುಷಿ ಪಡಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಮತ್ತು ಇಲ್ಲಿ ಶಿವನ ಸ್ಟ್ಯಾಚುಸ್ ಇದೆಯಲ್ಲ, ಅಲ್ಲಿ ನಾವು ಹೋಗೋಕ್ಕಾಗಿಲ್ಲ, ಟೈಮ್ ಆಗೋಗಿತ್ತು. ಆಮೇಲೆ ಅಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ. ಈ ಬ್ರಿಡ್ಜ್ ನೀವೆಲ್ಲರೂ ನೋಡಿರ್ತೀರ ಶ್ರೀರಂಗಪಟ್ಟಣದಲ್ಲಿ. ವಾಪಸ್ ಬರಬೇಕಾದ್ರೆ ನಾನು ಆ ಕಡೆ ರೋಡಲ್ಲಿ ಬಂದ್ವಿ. ಬರಬೇಕಾದ್ರೆ ಹೋಗಬೇಕಾದ್ರೆ ಈ ಬ್ರಿಡ್ಜ್ ಮೇಲೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಈ ಬ್ರಿಡ್ಜು. ಶ್ರೀರಂಗಪಟ್ಟಣಕ್ಕೆ ಹೋಗೋ ರೂಟಲ್ಲಿ ಈ ಬ್ರಿಡ್ಜು ತುಂಬ ಜನ ನೋಡಿರ್ತೀರ. ಇದಂತೂ ನೀರು ಮಧ್ಯೆ ಇರೋದ್ರಿಂದ ವ್ಯೂಸು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಮತ್ತು ನಾವು ಲೇಟಾಗಿ ಬಿಟ್ಟಿರೋದ್ರಿಂದ ಲೇಟ್ ನೈಟ್ ಆಗೋಗಿತ್ತು, ಮಳೆ ಎಲ್ಲ ಬರ್ತಾಯಿತ್ತು. ಚೆನ್ನಾಗಿತ್ತು ಒಂಥರ. ನಮ್ಮ ಅತ್ತೆ ಎಲ್ಲ ನೆಂದಿತ್ತು ಸ್ವಲ್ಪ. ಅವರಿಗೆ ಮಳೆ ಅಲ್ವಾ, ಅವ್ರಿಗೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮಳೆಯಲ್ಲಿ ಟ್ರಾವೆಲ್ ಮಾಡೋದು, ನೈಟ್ ಟ್ರಾವೆಲ್ ಮಾಡೋದು ನನಗೆ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್.